ಇನ್ನು ಯಾವುದೇ ಕ್ಷಣದಲ್ಲಾದರೂ ರಾಜ್ಯಪಾಲರನ್ನ ಭೇಟಿಯಾಗಲಿರುವ ವಿಜಯ್. ಸರ್ಕಾರ ರಚನೆಗೆ ಅಧಿಕೃತ ಹಕ್ಕು ಮಂಡಿಸಲಿದ್ದಾರೆ ದಳಪತಿ ವಿಜಯ್. ಇನ್ನು ನಾಳೆಯೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ನಾಳೆ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ವಿಜಯ್ ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಈಗಾಗಲೇ ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ನಾಳೆ ಅವರು ತಮಿಳುನಾಡಿನ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ದಟ್ಟವಾಗಿ ಇದೀಗ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ತಾವು ಹೇಳ್ತಾ ಇದ್ರಿ ಏನು ಬೆಳವಣಿಗೆಗಳಾಗಬಹುದು ತಮಿಳುನಾಡು ರಾಜಕಾರಣದಲ್ಲಿ ಅಂತ ಹೇಳಿ. ಅದರ ಜೊತೆಗೆ ಇನ್ನು ಸರ್ಕಾರ ರಚನೆಗೆ ಅಧಿಕೃತವಾಗಿ ದಳಪತಿ ವಿಜಯ್ ಅವರು ಹಕ್ಕು ಮಂಡಿಸಲಿದ್ದಾರೆ ಅನ್ನೋದು, ಹಾಗೇನೆ ನಾಳೆನೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ನಡೆಯುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೌದು ಮಧುಶ್ರೀ, ತಮಿಳುನಾಡಿನ ರಾಜ್ಯಪಾಲರಾಗಿರತಕ್ಕಂಥ ಅರ್ಲೇಕರ್ ಅವರು ನಿನ್ನೆ ಚೆನ್ನೈಗೆ ಬಂದಿರುವಂತಹದ್ದು. ಇವತ್ತು ಟಿವಿಕೆ ನಾಯಕ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಭೇಟಿಯಾಗಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಹಕ್ಕನ್ನು ಮಂಡಿಸ್ತಾರೆ. ಆಗ ರಾಜ್ಯಪಾಲರು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಈಗ ನಾಳೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನೆಹರು ಮೈದಾನದಲ್ಲಿ ನಡೀತಾ ಇರುವಂತಹದ್ದು. ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಂದ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ನೆಹರು ಮೈದಾನದಲ್ಲಿ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೀತಾ ಇದೆ. ಇದು ಒಂದ್ ಕಡೆ ಆದ್ರೆ, ಬಹು ಮುಖ್ಯವಾಗಿ ಎಐಎಡಿಎಂಕೆ ಕೂಡ ಸಪೋರ್ಟ್ ಕೊಡುತ್ತಾ ವಿಜಯ್ಗೆ ಅನ್ನುವಂಥ ಚರ್ಚೆ. ಎಐಎಡಿಎಂಕೆ ಒಂದು ಬಣ ವಿಜಯ್ಗೆ ಸಪೋರ್ಟ್ ಕೊಡಬೇಕು ಅನ್ನುವಂತಹ ಒತ್ತಡವನ್ನ ಪಕ್ಷದೊಳಗೆ ಹಾಕ್ತಾ ಇರುವಂತಹದ್ದು. ಹಾಗಾಗಿ ವಿಜಯ್ ಅವರ ಆಪ್ತರು ಎಐಎಡಿಎಂಕೆಯ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹದ್ದು. ಈಗ ಎಐಎಡಿಎಂಕೆ ಸಪೋರ್ಟ್ ಅನ್ನ ನೇರವಾಗಿ ತೆಗೆದುಕೊಳ್ಬೇಕು ಅಥವಾ ಪರೋಕ್ಷವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಈಗ ಎಐಎಡಿಎಂಕೆ ಸಪೋರ್ಟ್ ಅನ್ನ ನೇರವಾಗಿ ತೆಗೆದುಕೊಂಡಿದ್ದೇ ಆದಲ್ಲಿ 47 ಶಾಸಕರ ಬೆಂಬಲ ಸಿಕ್ಕಂಗಾಗತ್ತೆ. ಆಗ ಕಾಂಗ್ರೆಸ್ ಆಗಿರಬಹುದು, ಎಡಪಕ್ಷಗಳ ಇಂಪಾರ್ಟೆನ್ಸ್ ಬಹಳಷ್ಟು ಕಡಿಮೆ ಆಗುತ್ತೆ. ಈಗ ಕಾಂಗ್ರೆಸ್ ಕೇಳ್ತಿದೆ, ನನಗೆ 2 ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿರುವಂತಹದ್ದು. ಟಿವಿಕೆ ಪಕ್ಷದಿಂದ ಕೇವಲ 1 ಕ್ಯಾಬಿನೆಟ್ ಅನ್ನ ಕಾಂಗ್ರೆಸ್ಗೆ ಕೊಡುವಂತಹ ಚಾನ್ಸಸ್ ಇದೆ. ಒಂದ್ ವೇಳೆ ಎಐಎಡಿಎಂಕೆಯ ಸಂಪೂರ್ಣ ಶಾಸಕರು ಟಿವಿಕೆಗೆ ಬೆಂಬಲ ಕೊಟ್ಟಿದ್ದೆ ಆದಲ್ಲಿ, ಅಧಿಕೃತವಾಗಿ ಬಹಿರಂಗವಾಗಿ ಮೈತ್ರಿ ಮಾಡಿಕೊಂಡಿದ್ದೆ ಆದಲ್ಲಿ, ಆ ಪಕ್ಷಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವ ಸ್ಥಾನಗಳನ್ನು ಕೊಡಬೇಕಾಗತ್ತೆ. ಹೀಗಾಗಿ ವಿಜಯ್ ಅವರು ಎಲ್ಲಾ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಈಗ ಎಐಎಡಿಎಂಕೆ ವಿರೋಧಿ ರಾಜಕಾರಣವನ್ನ ವಿಜಯ್ ಅವರಿಗೆ ಮಾಡ್ಕೊಂಡು ಬಂದಿದ್ದಂತ, ಅಂದ್ರೆ ಡಿಎಂಕೆ ಎಐಎಡಿಎಂಕೆ ಎರಡೂ ಪಕ್ಷಗಳು ನಮ್ಮ ರಾಜಕೀಯ ವಿರೋಧಿಗಳು ಅನ್ನುವಂಥದ್ದನ್ನ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅವರು ಪ್ರಚಾರ ಮಾಡಿದ್ರು. ಹೀಗಾಗಿ ಎಐಎಡಿಎಂಕೆಯ ನೇರವಾದ ಸಪೋರ್ಟ್ ಅನ್ನ ವಿಜಯ್ ತೆಗೆದುಕೊಳ್ಳಲ್ವಾ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಇದ್ರ ಮಧ್ಯೆ ಕಾಂಗ್ರೆಸ್ ಕೂಡ ಸಪೋರ್ಟ್ ಅನ್ನ ಕೊಡ್ತೀವಿ ಅನ್ನುವಂತಹದನ್ನ ಕೊಡೋದಕ್ಕೆ ಒಪ್ಕೊಂಡಿರುವಂತಹದ್ದು. ಜೊತೆಗೆ ಎಡಪಕ್ಷಗಳು ಕೂಡ ಆ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಿವೆ. ಈಗ ವಿಸಿಕೆ ಪಕ್ಷ ಕೂಡ ನಾಳೆ ಅಧಿಕೃತವಾಗಿ ವಿಜಯ್ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಈ 3 ಪಕ್ಷಗಳು ಬೆಂಬಲವನ್ನ ಕೊಟ್ಟರೆ ವಿಜಯ್ ಅವರಿಗೆ ಸರಳ ಬಹುಮತ ಸಿಗುತ್ತೆ. ಅಂದ್ರೆ ಯಾವುದೇ ರೀತಿಯಾದಂತಹ ಆತಂಕ ಇರೋದಿಲ್ಲ. ಒಂದು ವೇಳೆ ಮುಂದೆ ಭವಿಷ್ಯದಲ್ಲಿ ಎಐಎಡಿಎಂಕೆ ಹಾಗೂ ಡಿಎಂಕೆ ಎರಡೂ ಪಕ್ಷಗಳು ಸೇರಿ ವಿಜಯ್ ಅವರ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನ್ ಏನಾದರೂ ಮೂವ್ ಮಾಡಿದೆ ಅದಲ್ಲಿ, ಆಗ ಸಂಕಷ್ಟಕ್ಕೆ ವಿಜಯ್ ಸರ್ಕಾರ ಸಿಲುಕುತ್ತೆ. ಇಲ್ಲ ಅಂತಂದ್ರೆ ಎಐಎಡಿಎಂಕೆ ಅವರು ಏನಾದರೂ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದೆ ಅದಲ್ಲಿ ವಿಜಯ್ ಅವರಿಗೆ ಯಾವುದೇ ರೀತಿಯಾಗಿ ಸರ್ಕಾರಕ್ಕೆ ಸಮಸ್ಯೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಅನೇಕ ಚಿಂತನೆಗಳನ್ನ ವಿಜಯ್ ಅವರು ಮಾಡ್ತಾ ಇರುವಂತದ್ದು. ಅವರ ಚಿಂತನ ಇದೇನಿದೆ ಅಂದ್ರೆ ಅವರ ಟೀಮ್ ಏನಿದೆ ಅದು ಸಂಪೂರ್ಣವಾಗಿ ಈಗ ಚರ್ಚೆಯನ್ನ ಮಾಡ್ತಾ ಇರುವಂತಹದ್ದು. ಎಐಎಡಿಎಂಕೆ ಜೊತೆ ಹೋಗಬೇಕು, ಕಾಂಗ್ರೆಸ್ ಅಥವಾ ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಸೇರಿ ಸರ್ಕಾರವನ್ನ ಮಾಡಬೇಕು, ಯಾವುದು ತಮ್ಮ ಸರ್ಕಾರಕ್ಕೆ ಹೆಚ್ಚು ಬೆಂಬಲ ಸಿಗುತ್ತೆ ಮತ್ತೆ ಯಾವುದೇ ಆತಂಕ ಇಲ್ಲದೆ ಮತ್ತೆ ಯಾವುದೇ ಹಿಡಿತ ಇಲ್ಲದೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಯಾವುದು ಸಾಧ್ಯ ಮಾರ್ಗ ಅನ್ನುವಂಥದ್ದನ್ನ ವಿಜಯ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದು ಅಂತಿಮ ನಿರ್ಧಾರ ಇವತ್ತು ಸಂಜೆ ಒಳಗೆ ಗೊತ್ತಾಗುತ್ತೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.